ಬೆಳಗಾವಿ ಗೋಕಾಕ್ ತಾಲೂಕು ಅಂತರಗಟ್ಟಿ ಏರಿಯಾನಲ್ಲಿಂದು ಹಾಲಪ್ಪ ದುರಂದಪ್ಪ ಎಂಬವರು ಒಂದು ನಮಗೆ ಮೋಸ ಆಗಿದೆ. ಸುಮಾರು 7,44,940 ಆಲ್ಮೋಸ್ಟ್ ಒಂದು 7.25 ಲಕ್ಷ ನಮಗೆ ಫೈನಾನ್ಸ್ ತಗೊಂಡು ಕೊಡ್ತೀವಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿದ್ದಾರೆ ಅಂದ್ರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ 82/2025 ಅಲ್ಲಿ ಇಲ್ಲಿ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ ನಾವು ಒಂದು ಕೇಸನ್ನು ದಾಖಲು ಮಾಡಿದೀವಿ. ಇವರಿಗೆ ಕನ್ನಡದಲ್ಲಿಯೇ ಮಾತಾಡಿಬಿಟ್ಟು ನಾವು L&T ಫೈನಾನ್ಸ್ಲಿಂದ ನಾನು ನಿಮಗೆ ಲೋನ್ ಅನ್ನು ತಗೊಂಡು ಕೊಡ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಕಮಿಷನ್, ಗವರ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಇದೆ, ಇದಕ್ಕೆ ನೀವು ಸ್ವಲ್ಪ ಹಣ ಕೊಡಬೇಕಂದ್ರೆ ಕನ್ನಡದಲ್ಲಿಯೇ ಮಾತಾಡಿ ಇವರನ್ನು ಕನ್ವಿನ್ಸ್ ಮಾಡಿ ಲೋನ್ ಕೊಡ್ತೀನಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಈ ಕೇಸಲ್ಲಿ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಈ ಫೋನ್ ನಂಬರ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಗೋ ಸಂದರ್ಭದಲ್ಲಿ ದರ್ಶನ್ ಎಂಬ ವ್ಯಕ್ತಿ ನೆಲಮಂಗಲದವನು, ಬ್ಯಾಂಗ್ಳೂರು ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇರುವ ಇವನು ದರ್ಶನ್ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಹೋಗ್ತಾನೆ. ವೆಸ್ಟ್ ಬೆಂಗಾಲ್ನಿಂದ ಕರ್ನಾಟಕ ನಂಬರ್ಸ್ ಯಾವ್ದೆಲ್ಲ ಇರ್ತದೋ ಅವ್ರಿಗೆಲ್ಲ ಅಪ್ರೋಚ್ ಮಾಡ್ತಾನೆ. ಲೋನ್ ಕೊಡ್ತೀವಿ, L&T ಫೈನಾನ್ಸ್ಲಿಂದ ಲೋನ್ ಕೊಡ್ತೀವಿ ಅಂದ್ರೆ ಹೇಳಿ ಕಾಲ್ ಮಾಡೋದು, ಯಾರು ಇಂಟ್ರೆಸ್ಟ್ ತೋರಿಸಾರೋ ಅವರನ್ನು ಮೋಸ ಮಾಡೋದು. ಹೆಂಗೆ ಅಂದ್ರೆ ಲೋನ್ ಕೊಡಬೇಕಾದ್ರೆ ಬೇಸಿಕ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸ್ವಲ್ಪ ದುಡ್ಡು ಕೊಡೋದು ಅಂದ್ರೆ ಹೇಳೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಾದ್ಮೇಲೆ ಪ್ರಾಸೆಸಿಂಗ್ ಫೀ ಅಂದ್ರೆ ಹೇಳೋದು, ಮತ್ತು ಗೌರ್ಮೆಂಟ್ ಟ್ಯಾಕ್ಸ್ ಸ್ವಲ್ಪ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೇಳೋದು. ಇಂತಾಗ ಹೇಳಿ ಪ್ರತಿಯೊಬ್ಬರ ಕಡೆ ಮೋಸ ಮಾಡೋದು ಕಂಡು ಬಂದಿತ್ತು. ಸೊ ಇವನು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿಕೊಂಡು ಇವನು ಹೆಂಗೆ ಹೋಗಿದ್ದಾನಂದ್ರೆ ಹೋಗೋ ಸಂದರ್ಭದಲ್ಲಿ ರಾಹುಲ್ ಕುಮಾರ್ ಅಂದ್ರ ವೆಸ್ಟ್ ಬೆಂಗಾಲ್ ಅವನು ಇವನನ್ನು ಹೈರ್ ಮಾಡಿ ಅಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಇವನು ಮಾಡಿರೋದು ಕಂಡು ಬಂದಿದೆ. ಈ ರಾಹುಲ್ ಕುಮಾರ್ ವೆಸ್ಟ್ ಬೆಂಗಾಲ್ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಇವರ ಕಡೆಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಈ ಕೇಸಲ್ಲಿ ಪತ್ತೆ ಮಾಡಲಾಗಿದೆ. ಮತ್ತೆ ಇವರು ಬೇರೆ ಬೇರೆ ಅಕೌಂಟ್ ಓಪನ್ ಮಾಡಿ ಯಾರ್ಯಾರಿಗೆ ಕಳಿಸಿದ್ರೆ ಅದನ್ನು ಕೂಡ ತನಿಖೆ ಮುಂದುವರಿತಾ ಇದೆ. ಈ ಕೇಸಲ್ಲಿ 7.25 ಲಕ್ಷ ಕಳವು ಆಗಿದೆ ಮತ್ತು ಮೋಸ ಆಗಿದೆ. ಅದರಲ್ಲಿ 5 ಲಕ್ಷ ರಿಕವರಿ ಆಯಿತು. ಇದಕ್ಕೆ ಯೂಸ್ ಮಾಡಿದ ಕೆಲವೊಂದು ಮೊಬೈಲ್ ಫೋನ್ಸ್ ಅನ್ನು ಕೂಡ ನಾವು ಸೀಸ್ ಮಾಡಿದ್ವಿ.